ಗಳೇಕ 3,000 ರೂಪಾಯಿ ಕೊಟ್ನಿ. ಇನ್ನು ರೋಟ್ರು ಹೊಡ್ಯಾವಾಗ 1800 ರೂಪಾಯಿ ಕೊಡ್ಬೇಕು. ಏಪ್ಪ ಬೆಳಿಗ್ಗೆ ಏನು ಲೆಕ್ಕಪತ್ರ ಜೋರ್ ನಡೆಸಿದಿಲ್ಲ ದೋಸ್ತ ಈ ಸಲ ಒಟ್ಟೆ ಫುಲ್ ನೆಲ ಹದ ಮಾಡಿ ಏನೇನು ಹೊಸ ಬೆಳಿ ಮಾಡ್ಬೇಕನ್ನತಾನೆ. ಒಟ್ ನೀ ಹೊಸಾದ ಮಾಡವ. ಹಾ ದೋಸ್ತ 1 ಎಕರೆ ಎಲ್ಲ ಏನೈತಿ ಸೇಬುನ್ ಹಾಕ, ಇನ್ 1 ಎಕರೆ ಏನೈತಿ ಎಲ್ಲಾ ತರ ಹಣ್ಣು ಹಂಪಲ್ ಹಾಕು, ಅದ್ರ ಉತ್ಪನ್ನ ಆಮೇಲೆ ನೋಡಕ್ಕೆ. ಅಲ್ಲೂ ಸೇಬು ಬೆಳ್ಳಿ ಅಂತ ಹೇಳ್ತಿ, ನಮ್ಮ ಸೈಡ್ ಅವೆಲ್ಲ ಬೆಳಿತಾವನ. ಒಟ್ಟು ಏನ್ರಿ ಒಂದು ಹೇಳ್ರಿ ಆತನ. ನೀ ಹಿಂಗಾದ್ರೆ ಕೇಳು ಮಗ ಅಲ್ಲ, ಒಂದ್ ಕಡೆ ಕರ್ಕೊಂಡು ಹೋಗ್ಕೊಂಡು ನಡಿ. ನಡಿಲ್ಲ ಮೇಡಮ್ ನಮ್ ದೋಸ್ತ 1 ಎಕರೆ ಏನೈತ್ರಿ ಸೇಬು ಬೆಳಿ ಅಂತ ಹೇನ್ರಿ, ಅವೇನ ಇದು ನಮ್ಮ ಕಡೆ ಆಗು ಮಾತಲ್ಲತ್ತ ಅನಾತಿದ, ನಿಮ್ ಕಡೆ ಕರ್ಕೊಂಡ್ ಬಂದೀನಿ. ಈ ಸೇಬು ಗಿಡದ ಬಗ್ಗೆ ಅವ್ನ ಮಾಹಿತಿ ಕೊಡ್ರಿ. ನೋಡ್ರಿ ಸರ್, ಇದು ಕಾಶ್ಮೀರಿ ಅನ್ನ ವೆರೈಟಿ ಅಂತ ಆ್ಯಪಲ್ ರೀ. ಸೊ 45°C ವರೆಗೂ ನಾವು ವೆದರ್ ಒಳಗೆ ನಾವು ಆರಾಮ್ಸಾಗಿ ಬೆಳಿಬೋದ್ರಿ. ನೋಡ್ರಿ ಸರ, ಸೇಬು ಹಣ್ಣು ಅಷ್ಟೇ ಅಲ್ದರಿ ನಮ್ಮ ಕಡೆ 6 ಟೈಪ್ಸ್ ಆಫ್ ಮ್ಯಾಂಗೋ ವೆರೈಟೀಸ್ ಅದಾವ್ರಿ. ಕೇವಲ 1 ರಿಂದ 2 ವರ್ಷ ಒಳಗೆ ನಿಮ್ಗೆ ಕಾಯಿ ಕೊಡಕ್ಕೆ ಸ್ಟಾರ್ಟ್ ಆಗ್ತಾವ್ರಿ. ದೋಸ್ತ ಮಾರ್ಕೆಟ್ದಾಗ 30 ರಿಂದ 40 ರೂಪಾಯಿ ತೆಂಗಿನಕಾಯಿ ರೇಟ್ ನಡೆದಾವ. ಮತ್ತು ಇಲ್ಲಿ ನೋಡಲಿ 3-4 ನಮೂನಿ ತೆಂಗಿನ ತಳಿಗಳು ಅದಾವು. ಮತ್ತು ನೋಡ್ಲಿ ಇವನ್ನ ನೀವು ಬೆಳೆದ್ರಿಂದ 3 ರಿಂದ 6 ವರ್ಷ ಒಳಗೆ ಕಾಯಿ ಕೊಡಕ್ಕೆ ಸ್ಟಾರ್ಟ್ ಮಾಡ್ತಾವ. ಇದರಿಂದ ಉತ್ಪನ್ನ ತೆಗಿಬೋದು. ಹೌದಾ? ನೋಡ್ರಿ ಇದು ಥೈವಾನ್ ಪಿಂಕ್ ವೆರೈಟಿ ಅಂತ. ಸೊ ಇದು ಇಮಿಡಿಯೇಟ್ ಫ್ರೂಟಿಂಗ್ ಸ್ಟಾರ್ಟ್ ಐತ್ರಿ ಈಗ. ದೋಸ್ತ ಇವರಲ್ಲಿ ಹಲಸಿನ ಹಣ್ಣ, ಡ್ರ್ಯಾಗನ್, ದಾಳಂಬ್ರಿ, ಕಾಜು, ಚೆರಿ ಮತ್ತು ಇಷ್ಟ ಎಲ್ಲ ಕೂಡ ನಿಂಬೆ ಹಣ್ಣು ಒಳಗೆ ಏನೈತಿ 3 ಥರ ವೆರೈಟಿಗಳು ಇವರಲ್ಲೇ ತಳಿಗಳು ಅದಾವ. ನೋಡಪ್ಪ ದೋಸ್ತ, ಈ ನರ್ಸರಿ ಒಳಗೆ ಎಲ್ಲಾ ರೀತಿಯೂ ಹಣ್ಣು ಹಂಪಲುಗಳು ತಳಿಗಳು ಇವರಲ್ಲಿ ಸಿಗ್ತಾವ. ಸ್ಕೂಲ, ಕಾಲೇಜ, ಫಾರ್ಮ್ ಹೌಸ, ಪೆಟ್ರೋಲ್ ಪಂಪ, ಪ್ಲಾಟ್ ಇವಕ್ಕೆಲ್ಲಕ್ಕೂ ನೀವು ಗಾರ್ಡನ್ ಮಾಡ್ಬೇಕಾದ್ರೆ ಏನೈತಿ ಪರಿಸರ ಪ್ಲಾಂಟ್ದವ್ರಿಗೆ ಜಸ್ಟ್ ಒಂದು ಕಾಲ್ ಮಾಡ್ರೆ ಸಾಕು. ಇವ್ರದೇ ಆದಂಥ ಒಂದು ಟೀಮ್ ಐತಿ, ಸ್ಪೆಷಲಿ ಸಿವಿಲ್ ಇಂಜಿನಿಯರ್ಸ್ ಅದಾರು. ನಿಮ್ಗೆ ಯಾವ ರೀತಿ ಬೇಕು ಆ ರೀತಿ ನಿಮಗೆ ಪ್ಲಾನ್ ಒಳಗೆ ಗಾರ್ಡನ್ ಮತ್ತು ಲ್ಯಾಂಡ್ಸ್ಕೇಪ್ ಮಾಡಿ ಕೊಡ್ತಾರ್ರಿ. ನೋಡ್ರಿ ಈಗಾಗಲೇ ನೀವು ಗಾರ್ಡನ್ ಮಾಡಿರ್ತೀರಿ, ಅವಕ್ಕೆಲ್ಲ ಏನೈತಿ ಮಂತ್ಲಿ ಮೇಂಟೆನೆನ್ಸ್ ಸರ್ವಿಸ್ ಬೇಕಾದ್ರೆ ಏನೈತ್ರಿ ಇವರೇ ಪ್ರೊವೈಡ್ ಮಾಡ್ತಾರ್ರಿ. ಅಷ್ಟೇ ಅಲ್ಲೂ ಕೂಡ ಇವರಲ್ಲೇ ಗೊಬ್ಬರನು ಕೂಡ ಸಿಗ್ತೈತ್ರಿ. ಯಾರೆಲ್ಲ ಔಟ್ಡೋರ್ ಮತ್ತು ಇಂಡೋರ್ ಗಿಡಗಳು ಬೆಳೆಸ್ಬೇಕನ್ನತ್ತಿರಲ್ಲ, ತೇರ್ದಾದಿಂದ ರಬ್ಕಾಯುಗ ರೋಡ್ ಒಳಗೆ ಅರಸ್ ಬಾರ್ ರೆಸ್ಟೋರೆಂಟ್ ಅಪೋಸಿಟ್ ಪರಿಸರ ನರ್ಸರಿ ಐತಿ. ಎಲ್ಲರೂ ಕೂಡ ಒಮ್ಮೆ ಭೇಟಿ ಕೊಟ್ಟು ನೋಡಿ.